ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ನಾನೀಗ IISc ಸೆಂಟ್ರಲ್ ಇದ್ದೇನೆ, ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿರುವಂಥದ್ದು. ನಾನು ಯಾಕೆ ಅಂತಂದರೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದು ಇಡೀ ದೇಶದ ಗಮನವನ್ನು ಸೆಳೆದಿತ್ತು. IIScಯಲ್ಲಿ ಭಾರತೀಯ ವಿಜ್ಞಾನ ಕೇಂದ್ರದಲ್ಲಿ ಕೇವಲ ವಿಜ್ಞಾನ ಅಥವಾ ಸಂಶೋಧನೆ ಮಾತ್ರ ಕಲಿಸೋದಲ್ಲ, ಅದರ ಜೊತೆಗೆ ಸಂಗೀತವನ್ನು ಕೂಡ ಕಲಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಆಗಿರುವಂಥದ್ದು. IIScಯಲ್ಲಿ ಏನು ರಿಸರ್ಚ್ ಆಗುವಂಥದ್ದು, ಸಂಶೋಧನೆ ಆಗುವಂಥದ್ದು, ವಿದ್ಯೆ ಆಗುವಂಥದ್ದು, ಕಲಿಕೆ ಆಗುವಂಥದ್ದು, ಅದರ ಜೊತೆಗೆ ಸಂಗೀತವನ್ನು ಕೂಡ ಕಲಿಸ್ತಾ ಇರುವಂಥದ್ದು ಏನಿದೆಯಲ್ಲ, ಅದು ನಮಗೆ ಹೆಮ್ಮೆಯ ಸಂಗತಿ. ನಾನು ಎಕ್ಸಾಕ್ಟಾಗಿ ಗೀತಾಂಜಲಿ ಕಲಿಕೆ ಮಾಡುವಂಥ ಸ್ಥಳದಲ್ಲಿದ್ದೇನೆ. ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ, ಸ್ಟೂಡೆಂಟ್ ಜೊತೆ ಮೊದಲು ಮಾತಾಡ್ತಾ ಹೋಗ್ತೀನಿ, ಏನು ಸಂಗೀತ ಕಲಿಯುವಂಥ ಸ್ಟೂಡೆಂಟ್ ಜೊತೆ ಮಾತಾಡ್ತಾ ಹೋಗ್ತೀನಿ. ये हमारे लिए बहुत गर्व की बात है। गीतांजलि को हमारे देश के प्रधानमंत्री ने मन की बात से पूरे देश भर में प्रसिद्धि करवाई है। हमारी मैम के लिए, हमारे लिए बहुत गर्व की बात है. So I was a student at IISc, at which time I started learning Hindustani music from ma'am, and I have been very, very lucky. And not only as a teacher, but she's a wonderful human being. I think anytime I want peace, I go to Hindustani music. ಶಿಖರಿ, ಇವರು ಹೇಳ್ತಾ ಇರುವಂಥದ್ದು ಸ್ಟೂಡೆಂಟ್ಸು, ಅಂದರೆ ನಮಗೆ ಮೋದಿಯವರು ಮನ್ ಕಿ ಬಾತಲ್ಲಿ ಹೇಳಿರುವಂಥ ತುಂಬ ಖುಷಿಯ ಸಂಗತಿ ಮತ್ತು ಮನಸ್ಸಿಗೆ ಸಮಾಧಾನ ತರುವ ನಿಟ್ಟಿನಲ್ಲಿ ಮ್ಯೂಸಿಕ್ ನಮಗೆ ತುಂಬ ಸಹಾಯ ಆಗ್ತಾಯಿದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ನಾನು ಮಾತಾಡ್ತಾ ಹೋಗ್ತೀನಿ. So my journey here with ma'am is almost 16 years back. Other than music and personally, it has been a great journey with ma'am. So music is an integral part of my life. ಸ್ನೇಹ ಮೇಡಮ್ ಹೇಳ್ತಾ ಇರುವಂಥದ್ದು, ಇವರು ಸೈಂಟಿಸ್ಟ್ ಜಾಬ್ ಆಗಿ ಅಂದರೆ ಉದ್ಯೋಗ ಮಾಡ್ತಾ ಇರುವಂಥದ್ದು. ಅವರು ಮ್ಯೂಸಿಕ್ ಸಂಬಂಧಪಟ್ಟಂತೆ ಏನಿದೆ ಅದು ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ, ಜೊತೆಗೆ ಒಂದು ತುಂಬ ಒಳ್ಳೆಯದು ಕೂಡ ಅಂತ ಹೇಳ್ತಾ ಇರುವಂಥದ್ದು. ನಾನು ಮಾತಾಡ್ತಾ ಹೋಗ್ತೀನಿ. ಮತ್ತೆ I've been learning music with Geeta ma'am since I was 6. I would say music has been the biggest stress buster. So when you write your boards or you go through, like when you're a student, you go through a lot of intense pressure periods from exams to studying and all. It can be really pressurizing. ಶಿಖರೇ, ಇವರು ಅಂದರೆ ಆರನೇ ವಯಸ್ಸಿನಿಂದ ಮ್ಯೂಸಿಕನ್ನು ಕಲಿತಾ ಇರುವಂಥದ್ದು. ಮತ್ತು ಸ್ಟ್ರೆಸ್ ಬಸ್ಟರ್ ಅಂದರೆ ಒಂದು ಒತ್ತಡದ ನಿವಾರಣೆಗೆ ಸಂಬಂಧಪಟ್ಟಂತೆ ಮ್ಯೂಸಿಕ್ ತುಂಬ ಸಹಾಯ ಆಗಿದೆ ಅಂತ ಹೇಳಿರುವಂಥದ್ದು ನಿಜಕ್ಕೂ ಕೂಡ. ಯಾಕಂದರೆ ಮ್ಯೂಸಿಕ್ ಸಂಬಂಧಪಟ್ಟಂತೆ ಈಗ ಎಲ್ಲ ಕಡೆ ಕೂಡ ಸಂಶೋಧನೆಯಿಂದ ಕೇಳಿಬರ್ತಾ ಇರುವಂಥದ್ದು, ಸುಮಾರು ಡಿಸೀಸಸ್ನ ನಾವು ಗುಣಪಡಿಸ್ಬೋದು, ಸ್ಟ್ರೆಸ್ ಬಸ್ಟರ್ನ ಸಂಬಂಧಪಟ್ಟಂತೆ ಮ್ಯೂಸಿಕ್ ಹೆಲ್ಪ್ ಆಗುತ್ತೆ ಅಂತ. ಅದೇ ರೀತಿ ಕೂಡ ಅವರು ಕೂಡ ಹೇಳಿರುವಂಥದ್ದು. I started my journey in 2017. Till date I am the member of Gitanjali group. So it's like music's like it heals. It gives some sense of calmness. So like because we are there in the like fast-paced world, like where there are so many stress around us. So it gives some kind of calmness. Really very good moment for us, and really because it's like recognizing such a group, like very good initiative. ಇವರು ಸಾಫ್ಟ್ವೇರ್ ವೃತ್ತಿಯಲ್ಲಿ ಇವರು ಸಾಫ್ಟ್ವೇರ್ ಇಂಜಿನಿಯರು. ಸೊ ಅವರು ಮ್ಯೂಸಿಕ್ ಕಲಿತ ಸಂಬಂಧಪಟ್ಟ ನಂತರ ಸೊ ಪ್ರೊಫೆಷನ್ ಕೂಡ ಹೆಲ್ಪ್ ಆಗಿರುವಂಥದ್ದು, ಜೊತೆಗೆ ಒಂದು ರೀತಿಯಲ್ಲಿ ಏಕಾಗ್ರತೆ ಬರುತ್ತೆ ಅಂತ ಕೂಡ ಹೇಳಿರುವಂಥದ್ದು. ಸೊ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ ಸ್ಟೂಡೆಂಟು. State that ma'am is a really good teacher, and indeed she is. In this chaos of everyday life, we tend to forget to connect with ourselves, and Hindustani classical music really helps to have a one-on-one with ourselves every once in a while. ಹೇಳ್ತಾ ಇರುವಂಥದ್ದು ಪ್ರೊಫೆಷನಲ್ಲಿ ಸೈಂಟಿಸ್ಟ್ ಆಗಿರುವಂಥದ್ದು, ಜೊತೆಗೆ ಸ್ಟ್ರೆಸ್ ಬಸ್ಟರ್ ಸಂಬಂಧಪಟ್ಟಂತೆ ಏನಿದೆಯಲ್ಲ, ಅಂದರೆ ಒತ್ತಡ ನಿವಾರಣೆ ಸಂಬಂಧಪಟ್ಟಂತೆ ಕೂಡ ಅದು ತುಂಬ ಅನುಕೂಲ ಆಗಿರುತ್ತದೆ. ಕೆಲವರು ಸಜೆಸ್ಟ್ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಕೂಡ ಮ್ಯೂಸಿಕ್ಗೆ ಕಲಿತೆ ಅಂತ ಹೇಳ್ತಾ ಇರುವಂಥದ್ದು. ಇದು ವಿದ್ಯಾರ್ಥಿಗಳು ಮತ್ತು ಅಂದರೆ ಮ್ಯೂಸಿಕ್ ವಿದ್ಯಾರ್ಥಿಗಳು ಪ್ರೊಫೆಷನಲ್ಲಿ ಸೈಂಟಿಸ್ಟ್ ಆಗಿರುವಂಥದ್ದು. ಸೊ ಮತ್ತು ಕೆಲವರು ವಿದ್ಯಾರ್ಥಿಗಳಾಗಿರುವಂಥದ್ದು, ಅವರು ಮತ್ತು ಕೆಲವರು ಹೋಮ್ ಮೇಕರ್ಸ್ ಆಗಿರುವಂಥದ್ದು, ಗೃಹಿಣಿಯರಾಗಿರುವಂಥದ್ದು, ಅವರು ಕೂಡ ಸಂಗೀತವನ್ನು ಕಲಿತಾ ಇರುವಂಥದ್ದು. ಯಾಕಂದರೆ IISc ಅಂತಂದರೆ ನಿಮಗೆ ಸಂಶೋಧನೆ, ವಿಜ್ಞಾನಿಗಳು ಮತ್ತು ಕಲಿಕೆ ಇವೆಲ್ಲವೂ ಕೂಡ ಇರುವಂಥದ್ದು. ಅದರಲ್ಲಿ ಮ್ಯೂಸಿಕ್ ಕಲಿಸ್ತಾ ಇರುವಂಥದ್ದು, ಮ್ಯೂಸಿಕ್ ಕಲಿತಾ ಇರುವಂಥದ್ದು ಏನಿದೆಯಲ್ಲ, ಇದು ಪರ್ಟಿಕ್ಯುಲರಾಗಿ ನರೇಂದ್ರ ಮೋದಿಯವರು ಮೆನ್ಷನ್ ಮಾಡಿ ಹೇಳಿರುವಂಥದ್ದು. ಅದು ಸಾಕಷ್ಟು ಒಂದು ರೀತಿಯಲ್ಲಿ ಹೆಮ್ಮೆಯ ಪಡುವಂಥ ವಿಚಾರ ಆಗಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.